ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಹರಿದಾಸ್ ಅಂತ. ಇವತ್ತು ನಿಮ್ಮೆಲ್ಲರಿಗೂ ನಾನು ರೊಬೋಟಿಕ್ ಸರ್ಜರಿ ಬಗ್ಗೆ ಮಾತನಾಡಬೇಕು. ರೊಬೋಟಿಕ್ ಸರ್ಜರಿ ಅಂದ್ರೆ ಇವತ್ತಿನ ಕಾಲದಲ್ಲಿ ನಾವು ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಯೂಸ್ ಮಾಡಿ ಶಸ್ತ್ರಚಿಕಿತ್ಸೆ ಮಾಡುವ ಕೆಲಸ. So robotic surgery is one of the newest techniques that is there to provide surgery for patients. Robotic surgery ನಲ್ಲಿ 3D vision and better precision ಅಂದ್ರೆ ತುಂಬಾ ನಾಜೂಕಾದ ಕೆಲಸವನ್ನು ಮಾಡಲು ಆಗುತ್ತದೆ. ಸೊ ಇದರಿಂದ ಪೇಷಂಟ್ ಗೆ ಒಳ್ಳೆಯದಾಗುವುದು, ಕಡಿಮೆ ನೋವು, ಕಡಿಮೆ ರಕ್ತಸ್ರಾವ ಆಗುವುದರಿಂದ ಪೇಷಂಟ್ಗಳು ಬೇಗನೆ ಮನೆಗೆ ಹೋಗುವುದಕ್ಕೆ ರೆಡಿ ಆಗ್ತಾರೆ. ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ, ರೊಬೋಟಿಕ್ ತಾನಾಗೆ ಶಸ್ತ್ರಚಿಕಿತ್ಸೆ ಮಾಡಬಲ್ಲದ? ಈಗಿನ ಪರಿಸ್ಥಿತಿಯಲ್ಲಿ ರೊಬೋಟಿಕ್ ಸರ್ಜರಿ ಆ ತಂತ್ರಜ್ಞಾನ ಯೂಸ್ ಮಾಡಿ ರೊಬೋಟಿಕ್ ಸರ್ಜರಿ ಮಾಡುವುದೆಲ್ಲ ಶಸ್ತ್ರಚಿಕಿತ್ಸೆ ಮಾಡುವ ಸರ್ಜನ್ ಮಾತ್ರ. ಆ ರೋಬೋಟ್ ಎನ್ನುವ ಒಂದು ತಂತ್ರಜ್ಞಾನ ಯೂಸ್ ಮಾಡಿ ಸರ್ಜನ್ ರೋಬೋಟಿಕ್ ಸರ್ಜರಿ ಇನ್ಸ್ಟ್ರೂಮೆಂಟ್ಸ್ ಜೊತೆ ಸರ್ಜರಿ ಮಾಡಲು ಆಗುತ್ತದೆ. ತಾನಾಗೆ ರೋಬೋಟಿಕ್ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡಬಲ್ಲದ ಎಂದರೆ ಅದರ ಉತ್ತರ ಇಲ್ಲ. ತಾನಾಗೆ ರೋಬೋಟ್ ಶಸ್ತ್ರಚಿಕಿತ್ಸೆ ಮಾಡಲು ಆಗುವುದಿಲ್ಲ ಈಗಿನ ಸಮಯದಲ್ಲಿ. ರೋಬೋಟಿಕ್ ಸರ್ಜರಿಯಿಂದ ಉಪಯೋಗಗಳು ಏನು? ರೋಬೋಟಿಕ್ ಸರ್ಜರಿಯಿಂದ ತುಂಬಾನೇ ಉಪಯೋಗಗಳಿವೆ. ಯಾವುದೇ ಒಂದು ಪೇಷಂಟ್ ರೋಬೋಟಿಕ್ ಸರ್ಜರಿನಲ್ಲಿ ಮಾಡಿಕೊಂಡರೆ ಅವರ ನೋವು ತುಂಬಾ ಕಡಿಮೆ ಆಗಿರುತ್ತೆ. ಅವರ ರಕ್ತಸ್ರಾವ ಸರ್ಜರಿ ಟೈಮ್ ಅಲ್ಲಿ ತುಂಬಾ ಕಡಿಮೆ ಆಗಿರುತ್ತೆ. ಇದರಿಂದ ಅವರು ಬೇಗನೆ ಕೆಲಸಕ್ಕೆ ಹೋಗಬಹುದು, ಬೇಗನೆ ತಮ್ಮ ಕೆಲಸದಲ್ಲಿ ಆದಾಯ ಮಾಡಿಕೊಳ್ಳಲು ಆಗುತ್ತದೆ. ಇದರಿಂದ ಜೀವನ ಬೇಗನೆ ಶುರು ಆಗುತ್ತೆ. ಸೊ ರೋಬೋಟಿಕ್ ಸರ್ಜರಿ ಬಂದು ಸಣ್ಣ ರಂಧ್ರ ಜೊತೆ ದೇಹದ ಒಳಗಡೆ ಹೋಗಿ ಕೆಲಸ ಮಾಡುವುದರಿಂದ ಪೇಷಂಟ್ ಗಳಿಗೆ ತುಂಬಾ ರಿಕವರಿನಲ್ಲಿ ಹೆಲ್ಪ್ ಆಗುತ್ತದೆ. ರೋಬೋಟಿಕ್ ಸರ್ಜರಿ ಮತ್ತೆ ಬೇರೆ ಸರ್ಜರಿಗೆ ಕಂಪೇರ್ ಮಾಡಿದ್ರೆ ರೋಬೋಟಿಕ್ ಸರ್ಜರಿ ಹೇಗೆ? ರೋಬೋಟಿಕ್ ಸರ್ಜರಿ ಬಂದು ಬೇರೆ ಸರ್ಜರಿ ಕಂಪೇರ್ ಮಾಡಿದ್ರೆ ತುಂಬಾ ಅತ್ಯುತ್ತಮವಾದ ಶಸ್ತ್ರಚಿಕಿತ್ಸೆಯ ವಿಧಾನ. ಮುಂಚೆ ಯಾವುದೇ ಒಂದು ಸರ್ಜರಿ ಮಾಡಲು ದೊಡ್ಡ ಕಟ್ಟಾಗಿ ಓಪನ್ ಸರ್ಜರಿ ತರ ಮಾಡಲು ಆಗಬಹುದು. ಆದ್ರೆ ಈಗಿನ ಕಾಲದಲ್ಲಿ ನಾವು ರೋಬೋಟಿಕ್ ಸರ್ಜರಿನ ಸಣ್ಣ ರಂಧ್ರಗಳಿಂದ ದೇಹದ ಒಳಗಡೆ ಹೋಗಿ ಸರ್ಜರಿ ಮಾಡಲು ಆಗಿ ಇದರಿಂದ ಪೇಷಂಟ್ ಗಳಿಗೆ ತುಂಬಾನೇ ಉಪಯೋಗ ಆಗುತ್ತದೆ. ಸೊ ಅದರಿಂದ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ದೇಹದ ಯಾವುದೇ ಒಂದು ಭಾಗದಲ್ಲಿ ಗಡ್ಡೆ ಆಗಿರಲಿ, ಅದನ್ನು ರೋಬೋಟಿಕ್ ಸರ್ಜರಿಯಿಂದ ತೆಗೆಯಬಹುದೇ ಅನ್ನುವ ಮೊದಲನೆಯ ಪ್ರಶ್ನೆನೇ ಎಲ್ಲಾ ಪೇಷಂಟ್ಗಳು ಕೇಳಬೇಕಾಗುತ್ತದೆ. ಇದರಿಂದ ತುಂಬಾನೇ ಉಪಯೋಗ ಇರೋದ್ರಿಂದ ಯಾವುದೇ ಪೇಷಂಟ್ ಇದ್ದರೂ, ಅವರ ಯಾವುದೇ ಒಂದು ಕಾಯಿಲೆ ಇದ್ದರೂ ಅದನ್ನ ರೋಬೋಟಿಕ್ ಸರ್ಜರಿಯಿಂದ ಗುಣಪಡಿಸಲು ಆಗುತ್ತದ ಅನ್ನುವುದೊಂದು ವಿಚಾರಣೆಯನ್ನು ಅವರ ಸರ್ಜನ್ ಜೊತೆ ಡಿಸ್ಕಸ್ ಮಾಡುವುದು ಉತ್ತಮ. ಎರಡು ಕಾಮನ್ ರೋಗಗಳು ನಾವು ದಿನಬರಿ ನೋಡುವುದು, ಒಂದು ಬಂದು ಪಿತ್ತಕಲ್ಲಕೋಶ, ಆಮೇಲೆ ಇನ್ನೊಂದು ಬಂದು ಹರ್ನಿಯಾ ಅಂತ. ಸೊ ಈ ಎರಡೂ ಸರ್ಜರಿಯಿಂದ ರೋಬೋಟಿಕ್ ಸರ್ಜರಿ ಮೂಲಕ ಆಪರೇಷನ್ ಮಾಡಲು ಸಾಧ್ಯ. ಸೊ ಎರಡೂ ಸರ್ಜರಿನೂ ಮುಂಚೆ ಹಳೆ ಕಾಲದಲ್ಲಿ ಓಪನ್ ಸರ್ಜರಿನಲ್ಲಿ ಮಾಡುತ್ತಿದ್ದೆವು, ಇವಾಗ ರೋಬೋಟಿಕ್ ಸರ್ಜರಿ ಯೂಸ್ ಮಾಡಿ ಮಾಡಲು ಆಗುತ್ತದೆ. ಸೊ ಇದರಿಂದ ಪೇಷಂಟ್ ಈ ಸರ್ಜರಿ ಮಾಡಿಸ್ಕೊಂಡಾಗ ತುಂಬಾನೇ ಬೇಗ, ಲ್ಯಾಪ್ರೋಸ್ಕೋಪಿ ಕಂಪೇರ್ ಮಾಡಿದ್ರು ತುಂಬಾನೇ ಬೇಗ ಮನೆಗೆ ಹೋಗಿ ಕಡಿಮೆ ನೋವಿನಲ್ಲಿ, ಕಡಿಮೆ ರಕ್ತಸ್ರಾವದಿಂದ ಅಂಡ್ ವಾಟ್ ವಿ ಕಾಲ್ as ಟಿಶ್ಯೂ ಟ್ರಾಮಾ ತುಂಬಾ ಕಡಿಮೆ ಆಗಿರೋದ್ರಿಂದ ಅವರು ನೋವು ಇಲ್ಲದೆ ಮನೆಗೆ ಹೋಗಿ ಸುಧಾರಿಸಿಕೊಳ್ಳಲು ಆಗುತ್ತದೆ. ಸೊ ಇದರಿಂದ ಬೇಗನೆ ಕೆಲಸಕ್ಕೂ ಹೋಗಬಹುದು, ಬೇಗನೆ ತಮ್ಮ ಜೀವನ ಮಾಡಲು ಆಗುತ್ತದೆ. ನಾವು ಯಾವುದೇ ಒಂದು ರೋಗ ತೆಗೆದುಕೊಂಡರು, ಎಸ್ಪೆಷಲಿ ಡೈಜೆಸ್ಟಿವ್ ರೋಗ ಏನಾದರೂ ಇದ್ದರೆ, ಅತಿ ಕಡಿಮೆ ಜೀರ್ಣ ಆಗೋದು, ಕಾನ್ಸ್ಟಿಪೇಷನ್ ಅಥವಾ ಡಯರಿಯಾ ಅಥವಾ ಹೊಟ್ಟೆ ನೋವು, ಯಾವುದೇ ಒಂದು
ಕಾರಣದಿಂದ ನಮ್ಮ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಆಗುತ್ತಿದ್ದರು, ಹೊಟ್ಟೆ ನೋವು ಬರುತ್ತಿದ್ದರೆ, ಅಥವಾ ಕಾನ್ಸ್ಟಿಪೇಷನ್ ಅಥವಾ ಡಯರಿಯಾ ಆಗುತ್ತಿದ್ದರೆ, ಅಥವಾ ನಾವು ವಾಂತಿ ತರ ಆಗುತ್ತಿದ್ದರೆ ಫಸ್ಟ್ ಅಪಾಯಿಂಟ್ಮೆಂಟ್ ತಗೋಬೇಕಾಗಿರೋದು ಗ್ಯಾಸ್ಟ್ರೋ ಸರ್ಜನ್ ನೋಡಲು ತಗೋಬೇಕಾಗುತ್ತದೆ. ಯಾವುದೇ ಒಂದು ಸಣ್ಣ ವಿಷಯವಾಗಿದ್ದರೂ ಅದನ್ನ ತೋರಿಸಿಕೊಳ್ಳೋದು ಬೆಟರ್. ಯಾಕಂದರೆ ಈ ಕಾಲದಲ್ಲಿ ನಾವು ಎಷ್ಟೊಂದು ವಿಷಯಗಳು ಸಣ್ಣದಾಗಿದ್ದರೆ ಅದರ ಟ್ರೀಟ್ಮೆಂಟ್ ತುಂಬಾನೇ ಸಣ್ಣದಾಗಿರುತ್ತದೆ ಅಂಡ್ ಗೆ ಬೇಗನೆ ರಿಕವರಿ ಆಗಲು ಸಂಭಾವನೆಗಳು ಜಾಸ್ತಿ. ಇದರಿಂದ ನಾನು ಏನು ಹೇಳಲು ಬಯಸುತ್ತೇನೆಂದ್ರೆ, ಯಾವುದೇ ಒಂದು ಕಾರಣದಿಂದ ಹೊಟ್ಟೆ ನೋವು ಆಗಲಿ ಅಥವಾ ವಾಂತಿ ಭೇದಿ ಆಗಲಿ ಆಗುತ್ತಿದ್ದರೆ ಒಂದು ಗ್ಯಾಸ್ಟ್ರೋ ಸರ್ಜನ್ ಅಥವಾ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅನ್ನು ನೋಡಿದರೆ ಅವರು ಇದು ಯಾವುದಕ್ಕಿಂದ ಬರುತ್ತಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಅದರ ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡ್ರೆ ಮುಂದಕ್ಕೆ ಪ್ರಾಬ್ಲಮ್ ಆಗುವುದಿಲ್ಲ. ಈ ಕಾಲದಲ್ಲಿ ನಾವು ತುಂಬಾನೇ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೇವೆ, ಎಸ್ಪೆಷಲಿ ಕ್ಯಾನ್ಸರ್ಸ್. ಸೊ ಈ ಕ್ಯಾನ್ಸರ್ ಎಂಬುದು ಒಂದು ಮೊದಲ ಕಾಲದಲ್ಲಿ ತುಂಬಾ 3rd ಸ್ಟೇಜ್ ಅಂಡ್ 4th ಸ್ಟೇಜ್ ಅಲ್ಲಿ ಕಂಡು ಬರುತ್ತಿತ್ತು. ಅದು ಯಾಕಂದ್ರೆ ಗಳು ತುಂಬಾನೇ ಲೇಟ್ ಆಗಿ ಬಂದು ಡಾಕ್ಟರ್ ನೋಡ್ತಾ ಇದ್ರು. ಈ ಕಾಲದಲ್ಲಿ ಯಾವುದೇ ಒಂದು ಹೊಟ್ಟೆ ಸಮಸ್ಯೆ ಆದರೆ, ಎಸ್ಪೆಷಲಿ ಏಜ್ ಇಸ್ ಮೋರ್ ದನ್ 50 years, better for the patient to see a surgeon. ಇನ್ನೊಂದು ಪ್ರಶ್ನೆ ಎಲ್ಲರಿಗೂ ಬರುವುದು ಬಂದು, ಹೇಗೆ ನಾವು ನಮ್ಮ ಜೀವನವನ್ನು ಆರಾಮಾಗಿ ಲೀಡ್ ಮಾಡಬಹುದು ಡೈಜೆಸ್ಟಿವ್ ಪ್ರಾಬ್ಲಮ್ ಇದೆ. ಸೊ ಇದಕ್ಕೆ ಆನ್ಸರ್ ಏನು ಅಂದ್ರೆ, ಎಲ್ಲರೂ ಬಂದ್ಬಿಟ್ಟು ಒಳ್ಳೆ ಆಹಾರ ತಗೋಬೇಕಾಗುತ್ತೆ. ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಇಸ್ ಪ್ರಾಬಬ್ಲಿ ಬೆಟರ್, ಹೈ ಫೈಬರ್ ಅಂಡ್ ಲೆಸ್ ಫ್ಯಾಟ್. ಬೆಟರ್ ಟು ಅವಾಯ್ಡ್ ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನು ಎಷ್ಟು ಕಡಿಮೆ ಮಾಡಲು ಆಗುತ್ತದೋ ಅಷ್ಟು ಕಡಿಮೆ ಮಾಡಿದ್ರೆ ಒಳ್ಳೆಯದು.